ಅಂಗಲಾಚೋ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಬಹುಶಃ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ನಾನು ಈ ಪದವನ್ನು ಡೆಲಿಬ್ರೇಟ್ ಆಗಿ ಯೂಸ್ ಮಾಡ್ತಿದ್ದೀನಿ, ಯಾಕಂದ್ರೆ ಇದೇ 4 ಜನ ಗಿರೀಶ್ ಮಟ್ಟಣ್ಣನವರ್, ತಿಮರೋಡಿ, ವಿಠಲ್ ಗೌಡ, ಜಯಂತ್ ಅವರೇ ಹೇಳಿದ್ದ ಹೇಳಿಕೆ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮ್ಮನ್ನ ಅರೆಸ್ಟ್ ಮಾಡಿದ್ರೂ ಪರವಾಗಿಲ್ಲ, ನಾವು ಹೆದರೋದಿಲ್ಲ, ಹೋರಾಟವನ್ನ ಕೈ ಬಿಡೋದಿಲ್ಲ. ಆದ್ರೆ ಇವತ್ತು ನಮ್ಮನ್ನ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಹೋಗಿದ್ ತಪ್ಪಲ್ಲ, ಬಟ್ ಹೀಗೆ ಹೇಳಿಕೆ ಕೊಟ್ಟವರು ಈಗ ಅಂಗಲಾಚ್ತಿದ್ದಾರೆ ಯಾಕೆ ಅನ್ನೋ ಪ್ರಶ್ನೆ. ಈ ದಿನ ಬರುತ್ತೆ ಅಂತ ಗೊತ್ತಿತ್ತು, ಬಟ್ ಇಷ್ಟು ಬೇಗ ಬರುತ್ತೆ ಅಂತ ಗೊತ್ತಿರಲಿಲ್ಲ ನಮಗೆ. ಬಟ್ ಇದೊಂಥರ ಫೋಟೋ ಫಿನಿಶ್. ಯಾಕಂದ್ರೆ ಇವತ್ತು SIT ಅವರು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಿತ್ತು. ಫೋಟೋ ಫಿನಿಶ್, ಲಾಸ್ಟ್ ಡೇ ಕರೆಕ್ಟ್ ಆಗಿ ಇವರು ಅರ್ಜಿ ಹಾಕ್ತಾರೆ, ಟಕ್ ಅಂತ ಈಗ 12ನೇ ತಾರೀಕು ತನಕ ಅವ್ರಿಗೆ ರಿಲೀಫ್ ಸಿಗುತ್ತೆ. ಓಕೆ, ತೊಂದರೆ ಇಲ್ಲ, ಅವ್ರಿಗೆ ರಿಲೀಫ್ ಸಿಗ್ಲಿ. ಕೋರ್ಟಿಗೆ ಹೋಗಿದ್ದೆ ಅವರೆಷ್ಟು ಅಸಹ್ಯ ಅಂತ ತೋರಿಸುತ್ತಿಲ್ಲಿ. ಯಾಕಂದ್ರೆ ಷಡ್ಯಂತ್ರ ಅಂತ ನಾವು ಹೇಳಿದಾಗ ಯಾವ ಷಡ್ಯಂತ್ರ, ನಾವ್ಯಾವ ಷಡ್ಯಂತ್ರ, ಅಲ್ಲಿ ನೂರಾರು ಹೆಣ್ಣುಮಕ್ಕಳು, ಸಾವಿರಾರು, ಒಬ್ಬೊಬ್ರ ಕೈಲಿ ಒಂದೊಂದು ನಂಬರ್ ಹೇಳ್ಸಿದ್ರು, ಇಲ್ಲದ ಕಥೆಗಳನ್ನು ಕಟ್ಟಿದ್ರು. ಇವತ್ತು ನೀವು ಹೇಳಿದ್ದೆಲ್ಲವೂ ಸತ್ಯ ಅನ್ನೋದಾದ್ರೆ ಯಾಕೆ ಹೆದರ್ಕೊಂಡು ಕೂತಿದ್ದೀರಿ, ಅವತ್ತು ಕೂತಿದ್ದೀರಿ? ಹೇಳಿದ್ರ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ರಿ, ಎಷ್ಟು ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ಕರೀರಿ, ನಮ್ಮನ್ನ ಕರೀರಿ, ರಾತ್ರಿ 1 ಗಂಟೆ ಕರೀರಿ, ನಾವು ಬರ್ತೀವಿ ಅಂತಿದ್ದ ಅವನು ಗಿರೀಶ್ ಮಟ್ಟಣ್ಣವರು. ಎಲ್ಲಪ್ಪ ಇದೆಯಾ ಈಗ, ಬಾ ಕರಿತಾ ಇದಾರಲ್ಲ SIT ಅವರು, ಅದನ್ನ ಬಿಟ್ಬಿಟ್ಟು ಎಲ್ಲ ಅಡುಕೊಂಡ್ ಕೂತಿದೆಯಲ್ಲ. ನಿಮ್ ಮನೆಗೆ ಹೋಗಿ ನೋಟಿಸ್ ಇಟ್ರೆ ಅಲ್ಲಿ ಗೋಡೆ ಗಂಟ್ಸ್ಕೋಬೇಕಷ್ಟೇ, ಬಿಟ್ರೆ ಇಸ್ಕೊಳಕ್ಕೂ ನೀನ್ ಇಲ್ವಲ್ಲ ಅಲ್ಲಿ. ವಿಚಾರದಲ್ಲಿ ಐಡಿಯಾಲಜಿಯಲ್ಲಿ ಇರ್ಲಿ, ಭಾಷೆ ಬಳಸುವಾಗ ಏಕವಚನ ನಿಮ್ಗೂ ಅವ್ರಿಗೂ ಯಾರಿಗೂ ಸರಿಯಲ್ಲ. ನನ್ನ ಮನವಿ ಅಷ್ಟೇ ಮುಂದುವರಿಸಿ. ಇಲ್ಲ ಇರ್ಲಿ, ಬಟ್ ಅವರಿಗೆ ಗೌರವ ಕೊಡಬೇಕಂತ ನಂಗೆ ಅನ್ಸಲ್ಲ. ನಾನು ಏಕವಚನದಲ್ಲೇ ಮಾತಾಡ್ತೀನಿ. ಗಿರೀಶ್ ಮಟ್ಟಣ್ಣವರ್ ಅಷ್ಟಷ್ಟು ಉದ್ದದ ಭಾಷಣಗಳನ್ನ, ಅಷ್ಟಷ್ಟು ಉದ್ದದ ಕಥೆಗಳನ್ನ, ಏನ್ ಒಂದೆರಡು ಸುಳ್ಳು ಹೇಳಿದ್ 25 ವರ್ಷದ ಹುಡುಗಿದು FSL ರಿಪೋರ್ಟ್ ಬಂದ್ಬಿಟ್ಟಿದೆ. ಎಲ್ಲಪ್ಪ ಆ ರಿಪೋರ್ಟ್ ತಗೊಂಡೋಗಿ ಇವಾಗ ಕೊಡು SITಗೆ. SIT ತನಿಖೆಯ ಹಾದಿಯನ್ನು ತಪ್ಪಿಸಿದ್ರೆ ಯಾರು? ಸರಿ ಹೋಗ್ಬೇಕು ತಾನೆ, ಟ್ರ್ಯಾಕ್ ಬರ್ಬೇಕಲ್ವಾ? ಹೋಗ್ ನೀನ್ ಇವಾಗ ನಿಮ್ ಮನೆ ಹತ್ರ ನೋಟಿಸ್ ಹಾಕೊಳ್ಳೋ ತನಕ ಯಾಕೆ ಬಿಟ್ಕೊಂಡಿದ್ಯಾ? ಸರಿ, ಎಲ್ಲ ಆದ್ಮೇಲೆ ಇವಾಗ ಗಿರೀಶ್ ಮಟ್ಟಣ್ಣನವರ್ ಅಂಡ್ ಅದರ್ಸ್ ಕೋರ್ಟ್ಗೆ ಹೋಗಿ ನಮಗೆ ಇದರಲ್ಲಿ ಸ್ಟೇ ಕೊಡಿಸಿ, ನಮಗೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾರೆ. ಯಾಕೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾರೆ? ಫಸ್ಟ್ ನೋಟಿಸ್ಗೆ ಆನ್ಸರ್ ಕೊಟ್ಟಿದ್ರೆ ನೀ ಯಾಕೆ ಪದೇ ನೋಟಿಸ್ಗೆ ಆನ್ಸರ್ ನೋಟಿಸ್ ಕೊಡ್ತಾರೆ ನಿಂಗೆ? ಫಸ್ಟ್ ನೋಟಿಸ್ಗೆ ಹೋಗ್ಬಿಡು, ಕರೆದ್ರ ಬಂದೆ ನಾನು ಅಂತ. 9 ನೋಟಿಸ್ ಕೊಟ್ಟರು, 10 ನೋಟಿಸ್ ಕೊಟ್ಟರು, ಕೊಡ್ತಾರೆ ಸ್ವಾಮಿ, ನೀನ್ ಹೋಗೋ ತನಕ ಕೊಡ್ತಾರೆ ನೋಟಿಸು. ಯಾಕಂತಂದ್ರೆ 183 ಫಸ್ಟ್ ನೀವು ರೆಕಾರ್ಡ್ ಮಾಡಿದ್ಮೇಲೆ 2ನೇ ಸಲ ಚಿನ್ನಯ್ಯ 183 ರೆಕಾರ್ಡ್ ಮಾಡೋ ತನಕ ಏನ್ ಹುಮ್ಮಸ್ನಲ್ಲಿದ್ರಿ, ಏನ್ ಖುಷಿಲಿದ್ರಿ. 1:30 ರಾತ್ರಿ ಬೆಳತಂಗಡಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಫೋಟೋ ಹಾಕ್ತಾ ಇದ್ರಿ. ಇವಾಗ 183 ರೆಕಾರ್ಡ್ ಆಗ್ತಿದ್ದಂಗೆನೆ ಚಿನ್ನಯ್ಯ ಎಲ್ಲಿ ನೀವೆಲ್ಲ? ಅವನ್ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಬರ್ರಪ್ಪ ಇವಾಗ ನೀವು ವಿಚಾರಣೆ ಮಾಡಬೇಕು ಅಂತ ಕರೆದ್ರೆ ಎಲ್ಲೋದ್ರಿ ನೀವೆಲ್ಲ? ಇವಾಗ ಬರಲ್ಲ, ಇವಾಗ ಯಾರಿಗೂ ಬೇಕಾಗಿಲ್ಲ. ಇವತ್ತು ಹೋಗ್ಬಿಟ್ಟು ಕೋರ್ಟ್ ಹತ್ರ ಮತ್ತೆ ಅಂಗಲಾಚ್ಕೊಂಡು ಬೇಡ್ಕೊಂಡು ನಿಂತಿದ್ದೀರಿ. ನನಗೆ ಆಶ್ಚರ್ಯ ಆಗೋದೇನು ಅಂತಂದ್ರೆ, ಯಾವ ಬಾಲನ್ನವರು ಇದೇ ಸ್ಟುಡಿಯೋದಲ್ಲಿ ಕುತ್ಕೊಂಡು ಸಾವಿರಾರು ಹೆಣ್ಣು ಮಕ್ಕಳು ಮಿಸ್ ಆಗಿರೋದಕ್ಕೆ ಸಾಕ್ಷಿ ಇದೆ ಅಂದ್ರೆ ಅದೇ ಬಾಲನ್ನವರು ಕರೆಕ್ಟ್ ಮಾಡಿದ್ರು. ನನಗೆ ನೆನಪಿದೆ, ಸಾವಿರಾರು ಒಂದಿರ್ಲಿಲ್ಲ, 367 ಅಂತ ಹೇಳಿದ್ರು ಮಿಸ್ಸಿಂಗ್. ಬಟ್ ನಮಗೆ ರಿಪೋರ್ಟ್ ಕಳಿಸ್ತೀವಿ ಅಂತ ಹೇಳಿದ್ರು. ಇವತ್ತವರೆಗೂ ಮೇ ಬಿ 2-3 ತಿಂಗಳಾಗೋಯ್ತು. ನಮ್ಮ ಕಚೇರಿಗೇನೆ ಮಿಸ್ಸಿಂಗ್ ಕಂಪ್ಲೇಂಟ್ ಗಳ ದಾಖಲೆಗಳನ್ನ ಕಳಿಸ್ತೀವಿ ಅಂತ ಹೇಳಿ ಬಾಲನ್ ಅವರು ಹೇಳಿದ್ರು, ಕಳಿಸಿಲ್ಲ. ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸಾವಿರಾರಲ್ಲ, 367 ಅವ್ರು ಕರೆಕ್ಟ್ ಮಾಡಿದ್ರು. ಅಲ್ಲ, ಫಸ್ಟ್ 1000 ಅಂದ್ಮೇಲೆ ನಾನು ಎಕ್ಸಾಕ್ಟ್ ನಂಬರ್ ಕೇಳಿದ್ಮೇಲೆ 367 ಅಂದ್ರು. ನಾವು ಈಗಲೇ ನಮ್ಗೆ ಕಳಿಸ್ತೀವಿ, ಕಳಿಸಿ ಫೈಲ್ ನ ಅಂದ್ರೆ ಪಾಪ ಇಲ್ಲಿ ತನಕ ಕಳ್ಸಕ್ ಆಗಿಲ್ಲ. ಓಕೆ, ಪರವಾಗಿಲ್ಲ. ಬಟ್ ಅವರೇ ಬಾಲನ್ ಅವರೇ ಅರ್ಜಿ ಹಾಕಿ ಇವತ್ತು ಒಂದು 12 ದಿನದ ರಿಲೀಫ್ ಕೊಡಿಸಿದ್ದಾರೆ. ಆಗ್ಲಿ, ಒಂದು 12 ದಿನ ಆದ್ಮೇಲೆ ಆದ್ರೂ ಮತ್ತೆ ಹೋಗ್ಲೇಬೇಕಲ್ಲ ಕೋರ್ಟ್ ಎದುರುಗಡೆ. ಸರಿ, ಅಂಗಲಾಚೋ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಬಹುಶಃ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ನಾನು ಈ ಪದವನ್ನು ಡೆಲಿಬ್ರೇಟ್ ಆಗಿ ಯೂಸ್ ಮಾಡ್ತಿದ್ದೀನಿ, ಯಾಕಂದ್ರೆ ಇದೇ 4 ಜನ ಗಿರೀಶ್ ಮಟ್ಟಣ್ಣನವರ್, ತಿಮರೋಡಿ, ವಿಠಲ್ ಗೌಡ, ಜಯಂತ್ ಅವರೇ ಹೇಳಿದ್ದ ಹೇಳಿಕೆ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮ್ಮನ್ನ ಅರೆಸ್ಟ್ ಮಾಡಿದ್ರೂ ಪರವಾಗಿಲ್ಲ, ನಾವು ಹೆದರೋದಿಲ್ಲ, ಹೋರಾಟವನ್ನ ಕೈ ಬಿಡೋದಿಲ್ಲ. ಆದ್ರೆ ಇವತ್ತು ನಮ್ಮನ್ನ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಹೋಗಿದ್ ತಪ್ಪಲ್ಲ, ಬಟ್ ಹೀಗೆ ಹೇಳಿಕೆ ಕೊಟ್ಟವರು ಈಗ ಅಂಗಲಾಚ್ತಿದ್ದಾರೆ ಯಾಕೆ ಅನ್ನೋ ಪ್ರಶ್ನೆ. ಈ ದಿನ ಬರುತ್ತೆ ಅಂತ ಗೊತ್ತಿತ್ತು, ಬಟ್ ಇಷ್ಟು ಬೇಗ ಬರುತ್ತೆ ಅಂತ ಗೊತ್ತಿರಲಿಲ್ಲ ನಮಗೆ. ಬಟ್ ಇದೊಂಥರ ಫೋಟೋ ಫಿನಿಶ್. ಯಾಕಂದ್ರೆ ಇವತ್ತು SIT ಅವರು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಿತ್ತು. ಫೋಟೋ ಫಿನಿಶ್, ಲಾಸ್ಟ್ ಡೇ ಕರೆಕ್ಟ್ ಆಗಿ ಇವರು ಅರ್ಜಿ ಹಾಕ್ತಾರೆ, ಟಕ್ ಅಂತ ಈಗ 12ನೇ ತಾರೀಕು ತನಕ ಅವ್ರಿಗೆ ರಿಲೀಫ್ ಸಿಗುತ್ತೆ. ಓಕೆ, ತೊಂದರೆ ಇಲ್ಲ, ಅವ್ರಿಗೆ ರಿಲೀಫ್ ಸಿಗ್ಲಿ. ಕೋರ್ಟಿಗೆ ಹೋಗಿದ್ದೆ ಅವರೆಷ್ಟು ಅಸಹ್ಯ ಅಂತ ತೋರಿಸುತ್ತಿಲ್ಲಿ. ಯಾಕಂದ್ರೆ ಷಡ್ಯಂತ್ರ ಅಂತ ನಾವು ಹೇಳಿದಾಗ ಯಾವ ಷಡ್ಯಂತ್ರ, ನಾವ್ಯಾವ ಷಡ್ಯಂತ್ರ, ಅಲ್ಲಿ ನೂರಾರು ಹೆಣ್ಣುಮಕ್ಕಳು, ಸಾವಿರಾರು, ಒಬ್ಬೊಬ್ರ ಕೈಲಿ ಒಂದೊಂದು ನಂಬರ್ ಹೇಳ್ಸಿದ್ರು, ಇಲ್ಲದ ಕಥೆಗಳನ್ನು ಕಟ್ಟಿದ್ರು. ಇವತ್ತು ನೀವು ಹೇಳಿದ್ದೆಲ್ಲವೂ ಸತ್ಯ ಅನ್ನೋದಾದ್ರೆ ಯಾಕೆ ಹೆದರ್ಕೊಂಡು ಕೂತಿದ್ದೀರಿ, ಅವತ್ತು ಕೂತಿದ್ದೀರಿ? ಹೇಳಿದ್ರ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ರಿ, ಎಷ್ಟು ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ಕರೀರಿ, ನಮ್ಮನ್ನ ಕರೀರಿ, ರಾತ್ರಿ 1 ಗಂಟೆ ಕರೀರಿ, ನಾವು ಬರ್ತೀವಿ ಅಂತಿದ್ದ ಅವನು ಗಿರೀಶ್ ಮಟ್ಟಣ್ಣವರು. ಎಲ್ಲಪ್ಪ ಇದೆಯಾ ಈಗ, ಬಾ ಕರಿತಾ ಇದಾರಲ್ಲ SIT ಅವರು, ಅದನ್ನ ಬಿಟ್ಬಿಟ್ಟು ಎಲ್ಲ ಅಡುಕೊಂಡ್ ಕೂತಿದೆಯಲ್ಲ. ನಿಮ್ ಮನೆಗೆ ಹೋಗಿ ನೋಟಿಸ್ ಇಟ್ರೆ ಅಲ್ಲಿ ಗೋಡೆ ಗಂಟ್ಸ್ಕೋಬೇಕಷ್ಟೇ, ಬಿಟ್ರೆ ಇಸ್ಕೊಳಕ್ಕೂ ನೀನ್ ಇಲ್ವಲ್ಲ ಅಲ್ಲಿ. ವಿಚಾರದಲ್ಲಿ ಐಡಿಯಾಲಜಿಯಲ್ಲಿ ಇರ್ಲಿ, ಭಾಷೆ ಬಳಸುವಾಗ ಏಕವಚನ ನಿಮ್ಗೂ ಅವ್ರಿಗೂ ಯಾರಿಗೂ ಸರಿಯಲ್ಲ. ನನ್ನ ಮನವಿ ಅಷ್ಟೇ ಮುಂದುವರಿಸಿ. ಇಲ್ಲ ಇರ್ಲಿ, ಬಟ್ ಅವರಿಗೆ ಗೌರವ ಕೊಡಬೇಕಂತ ನಂಗೆ ಅನ್ಸಲ್ಲ. ನಾನು ಏಕವಚನದಲ್ಲೇ ಮಾತಾಡ್ತೀನಿ. ಗಿರೀಶ್ ಮಟ್ಟಣ್ಣವರ್ ಅಷ್ಟಷ್ಟು ಉದ್ದದ ಭಾಷಣಗಳನ್ನ, ಅಷ್ಟಷ್ಟು ಉದ್ದದ ಕಥೆಗಳನ್ನ,
ಏನ್ ಒಂದೆರಡು ಸುಳ್ಳು ಹೇಳಿದ್ 25 ವರ್ಷದ ಹುಡುಗಿದು FSL ರಿಪೋರ್ಟ್ ಬಂದ್ಬಿಟ್ಟಿದೆ. ಎಲ್ಲಪ್ಪ ಆ ರಿಪೋರ್ಟ್ ತಗೊಂಡೋಗಿ ಇವಾಗ ಕೊಡು SITಗೆ. SIT ತನಿಖೆಯ ಹಾದಿಯನ್ನು ತಪ್ಪಿಸಿದ್ರೆ ಯಾರು? ಸರಿ ಹೋಗ್ಬೇಕು ತಾನೆ, ಟ್ರ್ಯಾಕ್ ಬರ್ಬೇಕಲ್ವಾ? ಹೋಗ್ ನೀನ್ ಇವಾಗ ನಿಮ್ ಮನೆ ಹತ್ರ ನೋಟಿಸ್ ಹಾಕೊಳ್ಳೋ ತನಕ ಯಾಕೆ ಬಿಟ್ಕೊಂಡಿದ್ಯಾ? ಸರಿ, ಎಲ್ಲ ಆದ್ಮೇಲೆ ಇವಾಗ ಗಿರೀಶ್ ಮಟ್ಟಣ್ಣನವರ್ ಅಂಡ್ ಅದರ್ಸ್ ಕೋರ್ಟ್ಗೆ ಹೋಗಿ ನಮಗೆ ಇದರಲ್ಲಿ ಸ್ಟೇ ಕೊಡಿಸಿ ನಮಗೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾರೆ. ಯಾಕೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾರೆ? ಫಸ್ಟ್ ನೋಟಿಸ್ಗೆ ಆನ್ಸರ್ ಕೊಟ್ಟಿದ್ದಾರೆ, ನೀ ಯಾಕೆ ಪದೇ ಪದೇ ನೋಟಿಸ್ ಕೊಡ್ತಾರೆ? ನಿಂಗೆ ಫಸ್ಟ್ ನೋಟಿಸ್ಗೆ ಹೋಗ್ಬಿಡು, ಕರೆದ್ರ ಬಂದೆ ನಾನು ಅಂತ. 9 ನೋಟಿಸ್ ಕೊಟ್ಟರು, 10 ನೋಟಿಸ್ ಕೊಟ್ಟರು, ಕೊಡ್ತಾರೆ ಸ್ವಾಮಿ, ನೀನ್ ಹೋಗೋ ತನಕ ಕೊಡ್ತಾರೆ ನೋಟಿಸು. ಯಾಕಂತಂದ್ರೆ 183 ಫಸ್ಟ್ ನೀವು ರೆಕಾರ್ಡ್ ಮಾಡಿದ್ಮೇಲೆ ಎರಡನೇ ಸಲ ಚಿನ್ನಯ್ಯ 183 ರೆಕಾರ್ಡ್ ಮಾಡೋ ತನಕ ಏನ್ ಹುಮ್ಮಸ್ನಲ್ಲಿದ್ರಿ, ಏನ್ ಖುಷಿಲಿದ್ರಿ. 1:30 ರಾತ್ರಿ ಬೆಳತಂಗಡಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಫೋಟೋ ಹಾಕ್ತಾ ಇದ್ರಿ. ಇವಾಗ 183 ರೆಕಾರ್ಡ್ ಆಗ್ತಿದ್ದಂಗೆನೆ ಚಿನ್ನಯ್ಯ ಎಲ್ಲಿ ನೀವೆಲ್ಲ ಅವನ್ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಬರ್ರಪ್ಪ ಇವಾಗ ನಿಮ್ ವಿಚಾರಣೆ ಮಾಡಬೇಕು ಅಂತ ಕರೆದ್ರೆ ಎಲ್ಲೋದ್ರಿ ನೀವೆಲ್ಲ? ಇವಾಗ ಬರಲ್ಲ, ಇವಾಗ ಯಾರಿಗೂ ಬೇಕಾಗಿಲ್ಲ. ಇವತ್ತು ಹೋಗ್ಬಿಟ್ಟು ಕೋರ್ಟ್ ಹತ್ರ ಮತ್ತೆ ಅಂಗಲ ಹಚ್ಕೊಂಡು ಬೇಡ್ಕೊಂಡು ನಿಂತಿದ್ದೀರಿ. ನನಗೆ ಆಶ್ಚರ್ಯ ಆಗೋದೇನು ಅಂತಂದ್ರೆ, ಯಾವ ಬಾಲನ್ನವರು ಇದೇ ಸ್ಟುಡಿಯೋದಲ್ಲಿ ಕುತ್ಕೊಂಡು ಸಾವಿರಾರು ಹೆಣ್ಣು ಮಕ್ಕಳು ಮಿಸ್ ಆಗಿರೋದಕ್ಕೆ ಸಾಕ್ಷಿ ಇದೆ ಅಂದ್ರೆ ಅದೇ ಬಾಲನ್ನವರು ನಿಮ್ಮನ್ನು ಕರೆಕ್ಟ್ ಮಾಡಿದ್ರು. ನನಗೆ ನೆನಪಿದೆ, ಸಾವಿರಾರು ಒಂದಿರ್ಲಿಲ್ಲ 367 ಅಂತ ಹೇಳಿದ್ರು ಮಿಸ್ಸಿಂಗ್. ಬಟ್ ನಮಗೆ ರಿಪೋರ್ಟ್ ಕಳಿಸ್ತೀವಿ ಅಂತ ಹೇಳಿದ್ರು. ಇವತ್ತವರೆಗೂ ಮೇ ಬಿ 2-3 ತಿಂಗಳಾಗೋಯ್ತು. ನಮ್ಮ ಕಚೇರಿಗೇನೆ ಮಿಸ್ಸಿಂಗ್ ಕಂಪ್ಲೇಂಟ್ ಗಳ ದಾಖಲೆಗಳನ್ನ ಕಳಿಸ್ತೀವಿ ಅಂತ ಹೇಳಿ ಬಾಲನ್ ಅವರು ಹೇಳಿದ್ರು, ಕಳಿಸಿಲ್ಲ. ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸಾವಿರಾರಲ್ಲ 367 ಅವ್ರು ಕರೆಕ್ಟ್ ಮಾಡಿದ್ರು. ಅಲ್ಲ, ಫಸ್ಟ್ 1000 ಅಂದ್ಮೇಲೆ ನಾನು ಎಕ್ಸಾಕ್ಟ್ ನಂಬರ್ ಕೇಳಿದ್ಮೇಲೆ 367 ಅಂದ್ರು. ನಾವು ಈಗಲೇ ನಮ್ಗೆ ಕಳಿಸಿ ಫೈಲ್ ಅಂದ್ರೆ ಪಾಪ ಇಲ್ಲಿ ತನಕ ಕಳ್ಸಕ್ ಆಗಿಲ್ಲ. ಓಕೆ, ಪರವಾಗಿಲ್ಲ. ಬಟ್ ಅವರೇ ಬಾಲನ್ ಅವರೇ ಅರ್ಜಿ ಹಾಕಿ ಇವತ್ತು ಒಂದು 12 ದಿನದ ರಿಲೀಫ್ ಕೊಡಿಸಿದ್ದಾರೆ. ಆಗ್ಲಿ, ಒಂದು 12 ದಿನ ಆದ್ಮೇಲೆ ಆದ್ರೂ ಮತ್ತೆ ಹೋಗ್ಲೇಬೇಕಲ್ಲ ಕೋರ್ಟ್ ಎದುರುಗಡೆ. ಸರಿ, ಅಂಗಲಾಚೋ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಬಹುಶಃ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ನಾನು ಈ ಪದವನ್ನು ಡೆಲಿಬ್ರೇಟ್ ಆಗಿ ಯೂಸ್ ಮಾಡ್ತಿದ್ದೀನಿ. ಯಾಕಂದ್ರೆ ಇದೇ 4 ಜನ, ಗಿರೀಶ್ ಮಟ್ಟಣ್ಣನವರ್, ತಿಮರೋಡಿ, ವಿಠಲ್ ಗೌಡ, ಜಯಂತ್, ಅವರೇ ಹೇಳಿದ್ದ ಹೇಳಿಕೆ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮ್ಮನ್ನ ಅರೆಸ್ಟ್ ಮಾಡಿದ್ರೂ ಪರವಾಗಿಲ್ಲ, ನಾವು ಹೆದರೋದಿಲ್ಲ, ಹೋರಾಟವನ್ನ ಕೈ ಬಿಡೋದಿಲ್ಲ. ಆದ್ರೆ ಇವತ್ತು ನಮ್ಮನ್ನ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಹೋಗಿದ್ ತಪ್ಪಲ್ಲ, ಬಟ್ ಹೀಗೆ ಹೇಳಿಕೆ ಕೊಟ್ಟವರು ಈಗ ಅಂಗಲಾಚ್ತಿದ್ದಾರೆ ಯಾಕೆ ಅನ್ನೋ ಪ್ರಶ್ನೆ. ಈ ದಿನ ಬರುತ್ತೆ ಅಂತ ಗೊತ್ತಿತ್ತು, ಬಟ್ ಇಷ್ಟು ಬೇಗ ಬರುತ್ತೆ ಅಂತ ಗೊತ್ತಿರಲಿಲ್ಲ ನಮಗೆ. ಬಟ್ ಇದೊಂಥರ ಫೋಟೋ ಫಿನಿಶ್. ಯಾಕಂದ್ರೆ ಇವತ್ತು SIT ಅವರು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಿತ್ತು. ಫೋಟೋ ಫಿನಿಶ್, ಲಾಸ್ಟ್ ಡೇ ಕರೆಕ್ಟ್ ಆಗಿ ಇವರು ಅರ್ಜಿ ಹಾಕ್ತಾರೆ, ಟಕ್ ಅಂತ ಈಗ 12ನೇ ತಾರೀಕು ತನಕ ಅವ್ರಿಗೆ ರಿಲೀಫ್ ಸಿಗುತ್ತೆ. ಓಕೆ, ತೊಂದರೆ ಇಲ್ಲ, ಅವ್ರಿಗೆ ರಿಲೀಫ್ ಸಿಗಲಿ. ಕೋರ್ಟಿಗೆ ಹೋಗಿದ್ದೆ ಅವರೆಷ್ಟು ಅಸಹ್ಯ ಅಂತ ತೋರಿಸುತ್ತಿಲ್ಲಿ. ಯಾಕಂದ್ರೆ ಷಡ್ಯಂತ್ರ ಅಂತ ನಾವು ಹೇಳಿದಾಗ, ಯಾವ ಷಡ್ಯಂತ್ರ, ನಾವ್ಯಾವ ಷಡ್ಯಂತ್ರ, ಅಲ್ಲಿ ನೂರಾರು ಹೆಣ್ಣು ಮಕ್ಕಳು, ಸಾವಿರಾರು ಒಬ್ಬೊಬ್ರು ಕೈಲಿ ಒಂದೊಂದು ನಂಬರ್ ಹೇಳ್ತಿದ್ರು, ಇಲ್ಲದ ಕಥೆಗಳನ್ನು ಕಟ್ಟಿದ್ರು. ಇವತ್ತು ನೀವು ಹೇಳಿದ್ದೆಲ್ಲವೂ ಸತ್ಯ ಅನ್ನೋದಾದ್ರೆ ಯಾಕೆ ಹೆದರ್ಕೊಂಡು ಕೂತಿದ್ದೀರಿ, ಅವತ್ತು ಕೂತಿದ್ದೀರಿ? ಹೇಳಿದ್ರ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ರಿ, ಎಷ್ಟು ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ಕರೀರಿ, ನಮ್ಮನ್ನ ಕರೀರಿ, ರಾತ್ರಿ 1 ಗಂಟೆಗೆ ಕರೀರಿ, ನಾವು ಬರ್ತೀವಿ ಅಂತಿದ್ದ ಅವನು ಗಿರೀಶ್ ಮಟ್ಟಣ್ಣವರು. ನಾವು ಎಲ್ಲಪ್ಪ ಇದೆಯಾ ಈಗ, ಬಾ ಕರಿತಾ ಇದಾರಲ್ಲ SIT ಅವರು, ಅದನ್ನ ಬಿಟ್ಬಿಟ್ಟು ಎಲ್ಲೋ ಅಡುಕೊಂಡ್ ಕೂತಿದೆಯಲ್ಲ. ನಿಮ್ ಮನೆಗೆ ಹೋಗಿ ನೋಟಿಸ್ ಇಟ್ರೆ ಅಲ್ಲಿ ಗೋಡೆ ಗಂಟ್ಸ್ಕೋಬೇಕಷ್ಟೇ, ಬಿಟ್ರೆ ಇಸ್ಕೊಳಕ್ಕೂ ನೀನ್ ಇಲ್ವಲ್ಲ ಅಲ್ಲಿ. ವಿಚಾರದಲ್ಲಿ ಐಡಿಯಾಲಜಿಯಲ್ಲಿ ಇರ್ಲಿ, ಭಾಷೆ ಬಳಸುವಾಗ ಏಕವಚನ ನಿಮಗೂ ಅವ್ರಿಗೂ ಯಾರಿಗೂ ಸರಿಯಲ್ಲ. ನನ್ನ ಮನವಿ ಅಷ್ಟೇ ಮುಂದುವರಿಸಿ. ಇಲ್ಲ ಇರ್ಲಿ, ಬಟ್ ಅವರಿಗೆ ಗೌರವ ಕೊಡಬೇಕಂತ ನಂಗೆ ಅನ್ಸಲ್ಲ. ನಾನು ಏಕವಚನದಲ್ಲೇ ಮಾತಾಡ್ತೀನಿ. ಗಿರೀಶ್ ಮಟ್ಟಣ್ಣವರ್ ಅಷ್ಟಷ್ಟು ಉದ್ದದ ಭಾಷಣಗಳನ್ನ, ಅಷ್ಟಷ್ಟು ಉದ್ದದ ಕಥೆಗಳನ್ನ, ಏನ್ ಒಂದೆರಡು ಸುಳ್ಳು ಹೇಳಿದ್ 25 ವರ್ಷದ ಹುಡುಗಿದು FSL ರಿಪೋರ್ಟ್ ಬಂದ್ಬಿಟ್ಟಿದೆ. ಎಲ್ಲಪ್ಪ ಆ ರಿಪೋರ್ಟ್ ತಗೊಂಡೋಗಿ ಇವಾಗ ಕೊಡು SITಗೆ. SIT ತನಿಖೆಯ ಹಾದಿಯನ್ನು ತಪ್ಪಿಸಿದ್ರೆ ಯಾರು? ಸರಿ ಹೋಗ್ಬೇಕು ತಾನೆ, ಟ್ರ್ಯಾಕ್ ಬರ್ಬೇಕಲ್ವಾ? ಹೋಗ್ ನೀನ್ ಇವಾಗ ನಿಮ್ ಮನೆ ಹತ್ರ ನೋಟಿಸ್ ಹಾಕೊಳ್ಳೋ ತನಕ ಯಾಕೆ ಬಿಟ್ಕೊಂಡಿದ್ಯಾ? ಸರಿ, ಎಲ್ಲ ಆದ್ಮೇಲೆ ಇವಾಗ ಗಿರೀಶ್ ಮಟ್ಟಣ್ಣನವರ್ ಅಂಡ್ ಅದರ್ಸ್ ಕೋರ್ಟ್ಗೆ ಹೋಗಿ ನಮಗೆ ಇದರಲ್ಲಿ ಸ್ಟೇ ಕೊಡಿಸಿ ನಮಗೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾರೆ. ಯಾಕೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾರೆ? ಫಸ್ಟ್ ನೋಟಿಸ್ಗೆ ಆನ್ಸರ್ ಕೊಟ್ಟಿದ್ದಾರೆ, ನೀ ಯಾಕೆ ಪದೇ ಪದೇ ನೋಟಿಸ್ ಕೊಡ್ತಾರೆ? ನಿಂಗೆ ಫಸ್ಟ್ ನೋಟಿಸ್ಗೆ ಹೋಗ್ಬಿಡು, ಕರೆದ್ರ ಬಂದೆ ನಾನು ಅಂತ. 9 ನೋಟಿಸ್ ಕೊಟ್ಟರು, 10 ನೋಟಿಸ್ ಕೊಟ್ಟರು, ಕೊಡ್ತಾರೆ ಸ್ವಾಮಿ, ನೀನ್ ಹೋಗೋ ತನಕ ಕೊಡ್ತಾರೆ ನೋಟಿಸು. ಯಾಕಂತಂದ್ರೆ 183 ಫಸ್ಟ್ ನೀವು ರೆಕಾರ್ಡ್ ಮಾಡಿದ್ಮೇಲೆ ಎರಡನೇ ಸಲ ಚಿನ್ನಯ್ಯ 183 ರೆಕಾರ್ಡ್ ಮಾಡೋ ತನಕ ಏನ್ ಹುಮ್ಮಸ್ನಲ್ಲಿದ್ರಿ, ಏನ್ ಖುಷಿಲಿದ್ರಿ. 1:30 ರಾತ್ರಿ ಬೆಳತಂಗಡಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಫೋಟೋ ಹಾಕ್ತಾ ಇದ್ರಿ. ಇವಾಗ 183 ರೆಕಾರ್ಡ್ ಆಗ್ತಿದ್ದಂಗೆನೆ ಚಿನ್ನಯ್ಯ ಎಲ್ಲಿ ನೀವೆಲ್ಲ? ಅವನ್ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಬರ್ರಪ್ಪ ಇವಾಗ ನಿಮ್ ವಿಚಾರಣೆ ಮಾಡಬೇಕು ಅಂತ ಕರೆದ್ರೆ ಎಲ್ಲೋದ್ರಿ ನೀವೆಲ್ಲ? ಇವಾಗ ಬರಲ್ಲ, ಇವಾಗ ಯಾರಿಗೂ ಬೇಕಾಗಿಲ್ಲ. ಇವತ್ತು ಹೋಗ್ಬಿಟ್ಟು ಕೋರ್ಟ್ ಹತ್ರ ಮತ್ತೆ ಅಂಗಲ ಹಚ್ಕೊಂಡು ಬೇಡ್ಕೊಂಡು ನಿಂತಿದ್ದೀರಿ. ನನಗೆ ಆಶ್ಚರ್ಯ ಆಗೋದೇನು ಅಂತಂದ್ರೆ, ಯಾವ ಬಾಲನ್ನವರು ಇದೇ ಸ್ಟುಡಿಯೋದಲ್ಲಿ ಕುತ್ಕೊಂಡು ಸಾವಿರಾರು ಹೆಣ್ಣು ಮಕ್ಕಳು ಮಿಸ್ ಆಗಿರೋದಕ್ಕೆ ಸಾಕ್ಷಿ ಇದೆ ಅಂದ್ರೆ ಅದೇ ಬಾಲನ್ನವರು ನಿಮ್ಮನ್ನು ಕರೆಕ್ಟ್ ಮಾಡಿದ್ರು. ನನಗೆ ನೆನಪಿದೆ, ಸಾವಿರಾರು ಒಂದಿರ್ಲಿಲ್ಲ 367 ಅಂತ ಹೇಳಿದ್ರು ಮಿಸ್ಸಿಂಗ್. ಬಟ್ ನಮಗೆ ರಿಪೋರ್ಟ್ ಕಳಿಸ್ತೀವಿ ಅಂತ ಹೇಳಿದ್ರು. ಇವತ್ತವರೆಗೂ ಮೇ ಬಿ 2-3 ತಿಂಗಳಾಗೋಯ್ತು. ನಮ್ಮ ಕಚೇರಿಗೇನೆ ಮಿಸ್ಸಿಂಗ್ ಕಂಪ್ಲೇಂಟ್ ಗಳ ದಾಖಲೆಗಳನ್ನ ಕಳಿಸ್ತೀವಿ ಅಂತ ಹೇಳಿ ಬಾಲನ್ ಅವರು ಹೇಳಿದ್ರು, ಕಳಿಸಿಲ್ಲ. ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸಾವಿರಾರಲ್ಲ 367 ಅವ್ರು ಕರೆಕ್ಟ್ ಮಾಡಿದ್ರು. ಅಲ್ಲ, ಫಸ್ಟ್ 1000 ಅಂದ್ಮೇಲೆ ನಾನು ಎಕ್ಸಾಕ್ಟ್ ನಂಬರ್ ಕೇಳಿದ್ಮೇಲೆ 367 ಅಂದ್ರು. ನಾವು ಈಗಲೇ ನಮ್ಗೆ ಕಳಿಸಿ ಫೈಲ್ ಅಂದ್ರೆ ಪಾಪ ಇಲ್ಲಿ ತನಕ ಕಳ್ಸಕ್ ಆಗಿಲ್ಲ. ಓಕೆ, ಪರವಾಗಿಲ್ಲ. ಬಟ್ ಅವರೇ ಬಾಲನ್ ಅವರೇ ಅರ್ಜಿ ಹಾಕಿ ಇವತ್ತು ಒಂದು 12 ದಿನದ ರಿಲೀಫ್ ಕೊಡಿಸಿದ್ದಾರೆ. ಆಗ್ಲಿ, ಒಂದು 12 ದಿನ ಆದ್ಮೇಲೆ ಆದ್ರೂ ಮತ್ತೆ ಹೋಗ್ಲೇಬೇಕಲ್ಲ ಕೋರ್ಟ್ ಎದುರುಗಡೆ. ಸರಿ.